ಹಾಯ್ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ಐ ಹೋಪ್ ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ರ ಅಂತ ಭಾವಿಸ್ತೀನಿ. ಇವತ್ತಿನ ಈ ಕ್ಲಾಸಲ್ಲಿ 16th ಫೈನಾನ್ಸ್ ಕಮಿಷನ್ 16ನೇ ಹಣಕಾಸು ಕಮಿಷನ್ ಏನು ರಿಲೀಸ್ ಆಗಿದೆ ಅದರ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಇರುತ್ತೆ ಈ ವಿಡಿಯೋದಲ್ಲಿ. ಯಾಕೆ ಈ ವಿಡಿಯೋ ನಮಗೆ ಬಹಳ ಇಂಪಾರ್ಟೆಂಟ್ ಅಂದ್ರೆ ಹಣಕಾಸು ಆಯೋಗದ ಬಗ್ಗೆ ಯಾವಾಗಲೂ ಕ್ವಶನ್ಸ್ ಬಂದೇ ಬರುತ್ತೆ. ಯಾವ್ಯಾವ ರೀತಿ ಕೇಳ್ತಾರೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಒಂದು 10 ಕ್ವಶನ್ಸ್ ಇದಾವೆ. ಅದರಲ್ಲಿ ನಿಮಗೆ 10 ಕ್ವಶನ್ಸ್ಗೂ ನಿಮ್ಗೆ ಆನ್ಸರ್ ಗೊತ್ತಿದ್ರೆ ನೀವು ಈ ವಿಡಿಯೋ ನೋಡೋ ಅವಶ್ಯಕತೆ ಇರೋದಿಲ್ಲ ಅಂತ ಅನ್ಕೊಳ್ತೀನಿ. ಹಾಗೆ ಇನ್ನೂ ಡೀಟೇಲ್ ಆಗಿ ಅನಾಲಿಸಿಸ್ ಇರುತ್ತೆ ಇದರಲ್ಲಿ. ಯಾವುದೇ ರೀತಿಯಾದಂತಹ ಕ್ವಶನ್ಸ್ ಬಂದ್ರೂ ಕೂಡ ಈ ಟಾಪಿಕ್ ಮೇಲೆ ನೀವು 100% ಅಟೆಂಡ್ ಮಾಡೋ ಕೆಪಾಸಿಟಿ ಬರುತ್ತೆ ಅಂತ ನಾನು ನಿಮಗೆ ಹೋಪ್ ಕೊಡ್ತೇನೆ. ಓಕೆ, ಇದು 16ನೇ ಹಣಕಾಸು ಆಯೋಗದ ಬಗ್ಗೆ. ಈಗ ಈ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡೋಣ. ಇದರಲ್ಲಿ ರೀಸೆಂಟ್ ಆಗಿ ಅನ್ನೋದಕ್ಕಿಂತ ಯಾವಾಗ್ಲೂ ಈ ಹಣಕಾಸು ಆಯೋಗದ ಬಗ್ಗೆ ಯಾವ ರೀತಿ ಕ್ವಶನ್ಸ್ ಬರ್ತಾವ ಅಂದ್ರೆ ಸ್ಟಾರ್ಟಿಂಗ್ ಎಷ್ಟನೇದಿದು, ಓಕೆನಾ, ಎಷ್ಟನೇ ಹಣಕಾಸು ಆಯೋಗ ಅಂತ ಬರುತ್ತೆ, ಅಥವಾ ಇಯರ್ ಕೇಳ್ತಾನೆ. ಇಯರ್ ಎಲ್ಲಿಂದ ಎಲ್ಲಿ ಹಣಕಾಸು ಆಯೋಗದ ವರ್ಷ ಇದೆ ಅಂತ ಕೇಳ್ತಾನೆ. ಅದಕ್ಕೆ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಮಾಡ್ಕೊಂಡು, ಪೊಲಿಟಿ ರಿಲೇಟೆಡ್ ಮಾಡ್ಕೊಂಡು ಆರ್ಟಿಕಲ್ಸ್ ಕೇಳ್ತಾನೆ. ಯಾವ ಆರ್ಟಿಕಲ್ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದೆ ಆ ರೀತಿ ಎಲ್ಲ ಕ್ವಶನ್ಸ್ ಕೇಳ್ತಾನೆ. ಯಾವ್ಯಾವ ರೀತಿ ಕ್ವಶನ್ಸ್ ಕೇಳ್ತಾನೆ ಕ್ಲಾಸಸ್ ಅಲ್ಲಿ ಹೇಳುವಾಗ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳ್ತಾ, ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕ್ಲಾಸಸ್ ನೋಡ್ತಿದ್ರ ಸಬ್ಸ್ಕ್ರೈಬ್ ಆಗಿ ಕ್ಲಾಸಸ್ ಅನ್ನ ನೋಡಿ ಅಂತ ಹೇಳ್ತಾ, ಇದರಲ್ಲಿ ಕ್ವಶನ್ಸ್ ಯಾವ್ಯಾವ ರೀತಿ ಕ್ವಶನ್ಸ್ ಬಂದಿದಾವೆ ಅಂತ ಹೇಳ್ತೀನಿ. ಈಗ 16ನೇ ಹಣಕಾಸಿನ ಆಯೋಗ ಅನಾಲಿಸಿಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಅಪ್ಕಮಿಂಗು 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳ್ತಾನೆ. ಓಕೆನಾ, ಅದರ ಅಧ್ಯಕ್ಷರು ಯಾರು ಅಂತ ಕೇಳ್ತಾನೆ. 16ನೇ ಹಣಕಾಸು ಆಯೋಗದ ಶಿಫಾರಸುಗಳ ಅವಧಿ ಯಾವುದು, ಓಕೆನಾ, ಅದರ ಟರ್ಮ್ 16ನೇ ಹಣಕಾಸು ಆಯೋಗದ್ದು ಟರ್ಮ್ ಯಾವುದು, ಯಾವ ವರ್ಷದಿಂದ ಯಾವ ವರ್ಷದವರೆಗೂ. 5 ವರ್ಷ ಇರುತ್ತೆ ಅಂತ ಗೊತ್ತು, ಓಕೆನಾ, ಯಾವ ವರ್ಷದಿಂದ ಯಾವ ವರ್ಷದವರೆಗೂ ಇರುತ್ತೆ ಇದು ಅಂತ ಕೇಳ್ತಾನೆ. ನೆಕ್ಸ್ಟ್ 16ನೇ ಹಣಕಾಸು ಆಯೋಗದ ಪ್ರಕಾರ ರಾಜ್ಯಗಳಿಗೆ ನೀಡಬೇಕಾದ ತೆರಿಗೆ ಪಾಲಿನ ಪ್ರಮಾಣ ಎಷ್ಟು ಪರ್ಸೆಂಟೇಜ್ ಕೊಡ್ತಿದ್ದಾರೆ. 16ನೇ ಹಣಕಾಸಿನ ಆಯೋಗದ ಹೊಸ ಸೇರಿಸಿದ ಅದರ ಮಾನದಂಡ ಯಾವುದು ಚೇಂಜ್ ಮಾಡಿದ್ದಾರೆ ಅಂತ ಕೇಳ್ತಾನೆ. ನೆಕ್ಸ್ಟ್ ಭಾರತ ಸಂವಿಧಾನದ ಯಾವ ವಿಧಿಯಡಿಯಲ್ಲಿ ರಾಷ್ಟ್ರಪತಿಗಳು ಹಣಕಾಸಿನ ಆಯೋಗವನ್ನು ರಚಿಸುತ್ತಾರೆ, ಓಕೆನಾ, ಆರ್ಟಿಕಲ್ ಕೇಳ್ತಾನೆ. ನೆಕ್ಸ್ಟ್ 6th ಅನ್ನು 16ನೇ ಹಣಕಾಸು ಆಯೋಗವು ಈ ಕೆಳಗಿನ ಯಾವ ಅನುದಾನವನ್ನು ನಿಲ್ಲಿಸಲು ಶಿಫಾರಸು ಮಾಡಿದೆ. ಅಂದ್ರೆ ಅನುದಾನ ಕೊಡ್ತಿದ್ರಲ್ವಾ ಇವಾಗ 1, 2, 3, 4 ಹಿಂಗ ಅನುದಾನ ಕೊಡ್ತಿದ್ರು. ಈಗ 16ನೇದು 15 ಹಣಕಾಸಿನ ಆಯೋಗದವರೆಗೂ ಯಾವ್ದೋ ಅನುದಾನ ಕೊಡ್ತಾ ಬರ್ತಿದಾರಂತೆ. ಬಟ್ ಈ 16ನೇ ಹಣಕಾಸು ಆಯೋಗದಲ್ಲಿ ಅದರಲ್ಲಿ ಯಾವುದೋ ಒಂದನ್ನ ಸ್ಟಾಪ್ ಮಾಡಿದಾರಂತೆ. ಓಕೆನಾ, ಈ ಹಣಕಾಸು ಆಯೋಗದಲ್ಲಿ ಯಾವ ಅನುದಾನವನ್ನು ನಿಲ್ಲಿಸಿದ್ದಾರೆ. ಇಂಥವು ಸ್ಪೆಷಲ್ ಆಗಿ ಬಂದಾಗ ಇಲ್ಲಿ ಕ್ವಶನ್ಸ್ ಬರೋ ಚಾನ್ಸಸ್ ಬಹಳ ಇರುತ್ತೆ. ಓಕೆನಾ, ನೆಕ್ಸ್ಟ್ ಬಹಳ ಇರುತ್ತೆ ಅನ್ನೋದಕ್ಕಿಂತ ಅದರಲ್ಲಿ 1 ಹೇಳಿಕೆ, 2 ಹೇಳಿಕೆ, 3 ಹೇಳಿಕೆ ಈ ರೀತಿ ಆಪ್ಷನ್ಸ್ ಕೊಟ್ಟಾಗ, ಇಂಥ ಆಪ್ಷನ್ಸ್ ಹಾಕಿದಾಗ ನಿಮಗೆ ಅಲ್ಲಿ ಕ್ವಶನ್ಸ್ ರಾಂಗ್ ಮಾಡೋ ಚಾನ್ಸಸ್ ಬಹಳ ಇರುತ್ತೆ. ಓಕೆ, 16 ನೆಕ್ಸ್ಟ್ ಕ್ವಶನ್ 7th ಅನ್ನು 16ನೇ ಹಣಕಾಸು ಆಯೋಗವು ಜನಸಂಖ್ಯೆಯ ಮಾನದಂಡಕ್ಕಾಗಿ ಯಾವ ವರ್ಷದ ಜನಗಣತಿಯನ್ನು ಅಂಕಿಅಂಶವಾಗಿ ತೆಗೆದುಕೊಂಡಿದೆ. ನೆಕ್ಸ್ಟ್ ಹಣಕಾಸು ಆಯೋಗದ ಪ್ರಕಾರ ಕೇಂದ್ರ ಸರ್ಕಾರ 2030-31 ವೇಳೆಗೆ ತಲುಪಬೇಕಾದ ವಿತ್ತೀಯ ಕೊರತೆ, ಫಿಸಿಕಲ್ ಡೆಫಿಸಿಟ್, ಅದರ ಟಾರ್ಗೆಟ್ ಏನಿದೆ, ಗುರಿ ಏನಿದೆ. ನೆಕ್ಸ್ಟ್ 16ನೇ ಹಣಕಾಸು ಆಯೋಗವು 56,100 ಕೋಟಿಗಳ ವಿಶೇಷ ಮೂಲಸೌಕರ್ಯ ಘಟಕ ಅನುದಾನವನ್ನು ಯಾವುದಕ್ಕೆ ಶಿಫಾರಸು ಮಾಡಿದೆ ಅಂತ ಹೇಳಿದ್ರೆ. ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದು 16ನೇ ಹಣಕಾಸು ಆಯೋಗದ ಪೂರ್ಣಾವಧಿ ಸದಸ್ಯರಲ್ಲ. ಅಂದ್ರೆ ಅದರಲ್ಲಿ 1+4 ಇರ್ತಾರಲ್ವಾ, ಅದರಲ್ಲಿ ಯಾರು ಪೂರ್ಣಾವಧಿ ಸದಸ್ಯರಲ್ಲ ಅಂತ ಈ ರೀತಿ ಕ್ವಶನ್ಸ್ ಎಲ್ಲ ಡಿಫಿಕಲ್ಟ್ ಲೆವೆಲ್ ಅಲ್ಲಿ ಕೂಡ ಬರ್ಬೋದು. ನಾರ್ಮಲ್ ಆಗಿ ಜಸ್ಟ್ ಯಾರಂತ ಕೂಡ ಕೇಳ್ಬೋದು. ಆ ಶಿಫಾರಸ್ನ ಅವಧಿ ಇಯರ್ ಕೇಳ್ಬೋದು, ಅಥವಾ ಅದರ ಆರ್ಟಿಕಲ್, ಇವೆಲ್ಲ ಈಸಿ ವೇ. ಆಮೇಲೆ ನೆಕ್ಸ್ಟ್ ಡಿಫಿಕಲ್ಟ್ ವೇ ಬರೋದಾದ್ರೆ ಈ ಕೆಳಗೆ ಕ್ವಶನ್ಸ್ ಇದಾವಲ್ವಾ, ಆ ರೀತಿ ಕೂಡ ಕ್ವಶನ್ಸ್ ಬರ್ಬೋದು. ಓಕೆನಾ, ಹೇಳಿಕೆ 1, 2, 3, 4 ಈ ರೀತಿ ಕೂಡ ಕೇಳ್ಬೋದು. ಫ್ಯಾಕ್ಚುಯಲ್ ರೀತಿ ಆದ್ರೂ ಕೂಡ ಕೇಳ್ಬೋದು. ಫ್ಯಾಕ್ಚುಯಲ್ 3-4 ಫ್ಯಾಕ್ಚುಯಲ್ ಅನ್ನ ಸೇರಿಸ್ಕೊಂಡು ಮಾಡೋದೇ ಹೇಳಿಕೆ ರೂಪದ ಕ್ವಶನ್ಸ್ ಬರುತ್ತೆ. ಓಕೆನಾ, ಮ್ಯಾಕ್ಸಿಮಮ್ ಅಲ್ಲಿ ಬರ್ಬೋದು. ಓಕೆ, ನೆಕ್ಸ್ಟ್ ಹಾಗೆ ಯಾಪ್ ಅಲ್ಲಿ ಯಾರು ಇನ್ನೂ ಯಾಪ್ ಅನ್ನ ಡೌನ್ಲೋಡ್ ಮಾಡಿಲ್ಲ, ಸ್ಟಡಿ ಜೋನ್ ಅಂತ ಚಾನಲ್ ನೇಮ್ ಇದೆ, ಬಟ್ ಇದರಲ್ಲಿ ಹಿರೇಮಠ್ ಕ್ಲಾಸಸ್ ಅಂತ ಯಾಪ್ ನೇಮ್ ಇರೋದು. ಓಕೆನಾ, ಯಾಪ್ ನೇಮ್ ಇರೋದು ಹಿರೇಮಠ್ ಕ್ಲಾಸಸ್ ಅಂತ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಯಾಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಡ್ರಿ. ಅದರಲ್ಲಿ ಇಂಗ್ಲಿಷು, ಕಂಪ್ಯೂಟರ್ ಮತ್ತೆ ಇಂಗ್ಲಿಷ್ ಸಪರೇಟ್ 99 ರೂಪಾಯಿ ಇದೆ, ಕಂಪ್ಯೂಟರ್ ಜಸ್ಟ್ 99 ಇದೆ. ಕಮ್ಯುನಿಕೇಶನ್ 3 ಇದರಲ್ಲಿ ಕನ್ನಡ ಬರುತ್ತೆ, ಇಂಗ್ಲಿಷ್ ಬರುತ್ತೆ, ಕಂಪ್ಯೂಟರ್ ಬರುತ್ತೆ. ಇವು 3 ಸೇರ್ಕೊಂಡು 1999 ಇದೆ. ಸಾರಿ 199. ಓಕೆನಾ, 199 ರೂಪಾಯಿ. ಓಕೆನಾ, ಇಷ್ಟು ಆಫರ್ ಜಸ್ಟ್ ಇದು ಫೆಬ್ರವರಿ 6. ಓಕೆನಾ, ಫೆಬ್ರವರಿ 6 ಮಟ್ಟ ಅಷ್ಟೇ ಆಫರ್ ನಡೀತಿರುತ್ತೆ. ಇದು ಆಫರ್ ಯಾವಾಗ ಎಂಡ್ ಮಾಡ್ತಾರೆ ನನಗೂ ಗೊತ್ತಿಲ್ಲ, ಇಲ್ಲಿವರೆಗೂ ನಡೀತಿದೆ ಅಂತ. ಇವಾಗ ಈ ಕ್ಲಾಸಸ್ ನಿಮ್ಗೆ ಏನಾದ್ರು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಯಾಪ್ ಲಿಂಕ್ ಇದೆ, ಯಾಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಕ್ಲಾಸಸ್ ಅನ್ನ ನೋಡೋಕೆ ಸಾಧ್ಯ ಆಗಿರ್ಬೇಕು. ಹಾಗೆ ಈ ಆಫರ್ ಲಿಮಿಟೆಡ್ ಇರೋದ್ರಿಂದ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.
ಓಕೆನಾ, ಅವ್ರಿಗೂ ಕೂಡ ಇದ್ರ ಬಗ್ಗೆ ತಿಳಿಸಿ, ಈ ತರ ಕ್ಲಾಸಸ್ ಇದಾವೆ, ಕಡಿಮೆ ಎಷ್ಟೋ ಬಡತನ ಇರೋ ಹುಡುಗರಿಗೆಲ್ಲ ಯೂಸ್ ಆಗ್ಲಿ ಅನ್ನೋ ದೃಷ್ಟಿಯಿಂದ ಇದನ್ನ 2 days ಆಫರ್ ಅನ್ನ ಇಟ್ಟಿದ್ದೀವಿ. ಮ್ಯಾಕ್ಸಿಮಮ್ ಆಗಿ ಫಸ್ಟ್ ನೀವ್ ಯಾರು ನೋಡ್ತೀರಾ ನಿಮ್ಗೆ ಯೂಸ್ ಆಗ್ಲಿ, ರೆಗ್ಯುಲರ್ ಹುಡುಗರಿಗೆ ಅನ್ನೋ ದೃಷ್ಟಿಯಿಂದ ಫಸ್ಟ್ ನಿಮ್ಗೆ ಹೇಳಿರ್ತೀವಿ. ನೆಕ್ಸ್ಟ್ ನಿಮ್ಮ ಯಾರಾದ್ರೂ ಸ್ಟೂಡೆಂಟ್ಸ್ ಇದ್ರೆ ನಿಮ್ ಫ್ರೆಂಡ್ಸ್ಗೂ ಕೂಡ ಅದನ್ನ ಹೇಳಿ ಅಂತ ಹೇಳ್ತಾ ನೆಕ್ಸ್ಟ್ ಹೋಗೋಣ. ಈಗ ಹಣಕಾಸು ಆಯೋಗದು ಮ್ಯಾಕ್ಸಿಮಮ್ ಕ್ವಶನ್ಸ್ ಇಲ್ತಿರ ಹತ್ರ ಕೇಳಿದೆ. ಹಣಕಾಸು ಆಯೋಗ 280ನೇ ವಿಧಿ ಅಡಿಯಲ್ಲಿ ಸಾಂವಿಧಾನಿಕ ಆಯೋಗವಾಗಿದ್ದು, ಇದು ಸಾಂವಿಧಾನಿಕನೋ ಅಸಾಂವಿಧಾನಿಕನೋ, ಓಕೆನಾ, ಇದು ಕಾನ್ಸ್ಟಿಟ್ಯೂಷನ್ ಬಾಡಿನ ಅಥವಾ ನಾನ್ ಕಾನ್ಸ್ಟಿಟ್ಯೂಷನ್ ಬಾಡಿನ ಅಂತ ಕೂಡ ಕ್ವಶನ್ಸ್ ರೈಸ್ ಆಗಿದೆ. ಓಕೆನಾ, ಇದು 280ನೇ ವಿಧಿ ಮೆನ್ಷನ್ ಮಾಡಿದನಂತ ಅಂದ್ರೆ ಅದು ಕಾನ್ಸ್ಟಿಟ್ಯೂಷನ್ ಬಾಡಿ ಆಗಿರುತ್ತೆ. ಇದು ಭಾರತದಲ್ಲಿ ಹಣಕಾಸಿನ ಒಕ್ಕೂಟ ವ್ಯವಸ್ಥೆಯನ್ನು ಖಚಿತಪಡಿಸುತ್ತದೆ. ಓಕೆನಾ, ಫೆಡರಲ್ ಸಿಸ್ಟಮ್ ಅನ್ನ ಖಚಿತಪಡಿಸುತ್ತದೆ ಅಂತ ಹೇಳ್ತಿದ್ರೆ. ಇದರಲ್ಲಿ ಹಣಕಾಸು ಆಯೋಗವು ಭಾರತದ ರಾಷ್ಟ್ರಪತಿಗಳ, ಓಕೆನಾ, ಇದನ್ನ ಯಾರು ನೇಮಕ ಮಾಡ್ತಾರೆ ಅಂತ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ರಾಷ್ಟ್ರಪತಿಗಳು ಪ್ರತಿ 5 ವರ್ಷಗಳಿಗೊಮ್ಮೆ ರಚಿಸುತ್ತಾರೆ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಹಣಕಾಸು ಆಯೋಗ ಇದರ ಮುಖ್ಯ ಉದ್ದೇಶವೇನಂತಂದ್ರೆ, ಕೇಂದ್ರ ಈಗ ರಾಜ್ಯವು ಎಲ್ಲ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಕೇಂದ್ರ ಕೊಡುತ್ತೆ. ಕೇಂದ್ರ ಅದರಲ್ಲಿ ಎಷ್ಟು ಉಳ್ಕೊಂಡು ರಿಟರ್ನ್ ಎಷ್ಟು ಸ್ಟೇಟಿಗೆ ಕೊಡ್ಬೇಕು ಅನ್ನೋದನ್ನ ಒಂದು ಪ್ರೀ ಪ್ಲಾನ್ ಅನ್ನು ಹಾಕೊಡೋದೆ ಹಣಕಾಸು ಆಯೋಗ. ಓಕೆನಾ, ಟ್ಯಾಕ್ಸ್ ಬರುತ್ತೆ, ಓಕೆನಾ, ಈ ಟ್ಯಾಕ್ಸ್ ಎಲ್ಲ ಕಟ್ತೀವಿ ನಾವ್ ಹೆಂಗೆ ಇವಾಗ ಎಲ್ಲರೂ ಸೇರಿ ನಮ್ ಗೌರ್ಮೆಂಟ್ ಕಟ್ತೀವಿ, ಗೌರ್ಮೆಂಟ್ ಎಲ್ಲಾ ರಾಜ್ಯಗಳು ಸೇರಿ ಸೆಂಟ್ರಲ್ಲಿ ಕಟ್ತಾವೆ. ಸೆಂಟ್ರಲ್ಲಿ ಕಟ್ಟಿದಾಗ ಎಷ್ಟು ಪರ್ಸೆಂಟ್ ರಿಟರ್ನ್ ಇದು ಕೊಡ್ಬೇಕು, ಸ್ಟೇಟಿಗೆ ಕೊಡ್ಬೇಕು ಅನ್ನೋದನ್ನೇ ಹಣಕಾಸು ಆಯೋಗ ಯಾವ ಸ್ಟೇಟಿಗೆ ಎಷ್ಟು ಕೊಡ್ಬೇಕು, ಎಷ್ಟು ಪರ್ಸೆಂಟ್ ಕೊಡ್ಬೇಕು. ಈಗ ಗೋವಾ ಸಣ್ಣದು ಮತ್ತೆ ನಮ್ದು ಕರ್ನಾಟಕ ದೊಡ್ಡದು, ಇವ್ರಿಗೆ 100 ರೂಪಾಯಿ ಕೊಡೋದು, ಇವ್ರಿಗೆ 100 ರೂಪಾಯಿ ಕೊಡೋದು, ಈ ರೀತಿ ಈಕ್ವಲೆಂಟ್ ಇದ್ ಬ್ಯಾಲೆನ್ಸ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಇದು ಸಣ್ಣದೈತೆ ಅಂತಂದ್ರೆ ಇದಕ್ಕೆ ಎಷ್ಟು ನೀಡಿದೆ, ಗೋವಾ ಸಣ್ಣ ರಾಜ್ಯ ಎಷ್ಟು ನೀಡಿದೆ, ಈ ಕರ್ನಾಟಕ ಕಂಪ್ಯಾರಿಟಿವ್ಲಿ ದೊಡ್ಡ ರಾಜ್ಯ ನಮ್ದು, ಇದಕ್ಕೆ ಎಷ್ಟು ನೀಡಿದೆ. ಹಂಗೆ ಕಂಪೇರ್ ಮಾಡಿದ್ರೆ ಮತ್ತೆ ಮಹಾರಾಷ್ಟ್ರ ಅವೆಲ್ಲ ಅದಕ್ಕಿನ್ನೂ ದೊಡ್ಡ ರಾಜ್ಯ, ಹಂಗ UP ಕಂಪೇರ್ ಮಾಡ್ಕೊಂಡ್ರೆ ಅದಕ್ಕಿನ್ನೂ ದೊಡ್ಡ ರಾಜ್ಯ ಅದು, ಇದಕ್ಕೆ ಎಷ್ಟು ಕೊಡ್ಬೇಕು. ಆಮೇಲೆ ಈಶಾನ್ಯ ರಾಜ್ಯಗಳು ಚಿಕ್ಕ ರಾಜ್ಯಗಳು ಕಡಿಮೆ ಜನಸಂಖ್ಯೆ, ಅಲ್ಲಿಗೆ ಎಷ್ಟು ಕೊಡ್ಬೇಕು ದುಡ್ಡು. ಇದನ್ನ ಕಂಪ್ಯಾರಿಟಿವ್ಲಿ ಮಾಡ್ಕೊಂಡು ಯಾವ ಅನಾಲಿಸಿಸ್ ಮೇಲೆ ಕೊಡ್ತಾರೆ, ಎಷ್ಟು ಕೊಡ್ಬೇಕು, ಎಷ್ಟು ಪರ್ಸೆಂಟ್ ಕೊಡ್ಬೇಕು, ಯಾವ ರಾಜ್ಯಕ್ಕೆ ಯಾವ ಆಯಾಮದ ಮೇಲೆ ಕೊಡ್ಬೇಕು, ಮಾನದಂಡ ಏನಿದೆ, ಓಕೆನಾ, ಮಾನದಂಡ ಏನಿದೆ, ಇದ್ರ ಮೇಲೆಲ್ಲ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಅದನ್ನೇ ಇನ್ ಡೀಟೇಲ್ ಆಗಿ ಈ ಕ್ಲಾಸ್ ಅಲ್ಲಿ ಕಲಿತಾ ಹೋಗೋಣ. ಪಿನ್ ಟು ಪಿನ್ ಕಂಪ್ಲೀಟ್ ಆಗಿ ವಿಡಿಯೋ ನೋಡಕ್ಕೆ ಸಾಧ್ಯ ಆಗಿರ್ಬೇಕು. ನೀವು ಬರ್ಕೊಂಡ್ರೆ ಬಹಳ ಬೆಟರ್. ಅದು ಈ PDF ನಾನು ಟೆಲಿಗ್ರಾಮ್ ಅಲ್ಲಿ ಕೂಡ ಹಾಕ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಟೆಲಿಗ್ರಾಮ್ದು, ಅಲ್ಲೂ ಕೂಡ ಜಾಯ್ನ್ ಆಗಿ. ಓಕೆನಾ, ಇದರಲ್ಲಿ ಎಷ್ಟು ಜನ ಇರ್ತಾರೆ ಅಂತ ಕೂಡ ಕ್ವಶನ್ಸ್ ಕೇಳ್ತೇನೆ. ಒಬ್ರು ಅಧ್ಯಕ್ಷರು ಇರ್ತಾರೆ, 4 ಜನ ಇತರ ಸದಸ್ಯರು ಕೂಡ ಇರ್ತಾರೆ. ಇದರಲ್ಲಿ ಪ್ರಮುಖ ಕಾರ್ಯ ಏನಂತ ಹೇಳಿದೆ ನಾನು. ಹಣಕಾಸು ಆಯೋಗವು ಕೇಂದ್ರ ಮತ್ತು ರಾಜ್ಯಗಳ, ಇಷ್ಟೇ ಪಾಯಿಂಟ್, ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ನಿವ್ವಳ ತೆರಿಗೆ ಆದಾಯವನ್ನು ಹಂಚಿಕೊಳ್ಳಲು ಶಿಫಾರಸು ಮಾಡುತ್ತದೆ. ಒಳಗೊಳ್ಳುವ ತೆರಿಗೆಗಳು ಹಣಕಾಸು ಆಯೋಗ ಪರಿಶೀಲಿಸಿದ ಆದಾಯ ತೆರಿಗೆ, GST ಮತ್ತು ಇತರ ತೆರಿಗೆಗಳನ್ನು ಒಳಗೊಂಡಿದೆ ಇದರಲ್ಲಿ. ಓಕೆನಾ, ಅಂತಾರಾಜ್ಯ ವಿತರಣೆ, ಹಣಕಾಸು ಆಯೋಗವು ರಾಜ್ಯಗಳ ನಡುವಿನ ವಿತರಣಾ ಮಾನದಂಡಗಳನ್ನು ನಿರ್ಧರಿಸುತ್ತದೆ. ಅಂದ್ರೆ ಬೇರೆ ಬೇರೆ ರಾಜ್ಯಗಳ ನಡುವಿನ ವಿತರಣಾ ಮಾನದಂಡಗಳನ್ನ ನಿರ್ಧರಿಸುತ್ತದೆ ಅಂತೆ. ನೆಕ್ಸ್ಟ್ ಅನುದಾನ ಸಹಾಯ, ಹಣಕಾಸು ಆಯೋಗವು 275ನೇ ವಿಧಿಯಡಿಯಲ್ಲಿ ಆದಾಯ ಕೊರತೆ ಇರುವ ರಾಜ್ಯಗಳಿಗೆ ಅನುದಾನವನ್ನು ಶಿಫಾರಸು ಮಾಡುತ್ತದೆ. ಈಗ ಆದಾಯ ಜಾಸ್ತಿ ಐತಿ ನಮ್ಮ ಕರ್ನಾಟಕದಲ್ಲಿ, ಸಿಲಿಕಾನ್ ಸಿಟಿ ಅಂತಾರೆ, ಓಕೆನಾ, ಈ ರೀತಿ ಆದಾಯ ಜಾಸ್ತಿ ಐತಿ. ಈಗ ಇಲ್ಲಿ ಆದಾಯ ಜಾಸ್ತಿ ಐತೆ ಅಂದ ತಕ್ಷಣ ಈಗ ರಾಜಸ್ಥಾನದಲ್ಲಿ ಅಲ್ಲಿ ಕಂಪ್ಯಾರಿಟಿವ್ಲಿ ಈ ಕಡೆಗೆ ನಮ್ದು ಮಳೆ ಬೆಳೆ ಎಲ್ಲ ಚೆನ್ನಾಗಿ, ಇಲ್ಲಿ ಯಾವುದು ಜಮ್ಮು ಕಾಶ್ಮೀರ ಅಲ್ಲಿ ಮಳೆ ಇರಲ್ಲ, ಯಾಕಂದ್ರೆ ಅಲ್ಲಿ ಭೂಮಿ 6 ತಿಂಗಳ ಫುಲ್ ಮಂಜಿಂದ ಕೂಡಿದ್ರೆ ಇನ್ನು 6 ತಿಂಗಳ ಬಿಸಿಲು ಬೀಳುತ್ತೆ. ಆ ತರ ಇದ್ದಾಗ ಇಲ್ಲಿ ಜಾಸ್ತಿ ಬರುತ್ತೆ, ಬಟ್ ಇಲ್ಲಿ ಟ್ಯಾಕ್ಸ್ ಜಾಸ್ತಿ ಬರಲ್ಲ ಅವ್ರಿಗೆ ಜಮ್ಮು ಕಾಶ್ಮೀರದಿಂದ. ಹಂಗಿದ್ದಾಗ ಇಲ್ಲಿ ಅವ್ರದ್ದು ತಗೊಂಡು ಇವ್ರಿಗೆ ಕೊಟ್ಟು ಅವ್ರನ್ನೂ ಕೂಡ ಬದುಕಿಸ್ಕೊಂಡು ಇವ್ರನ್ನು ಕೂಡ ಬದುಕಿಸ್ಕೊಂಡು ಬ್ಯಾಲೆನ್ಸ್ ಆಗಿ ತಗೊಂಡು ಹೋಗೋ ದೃಷ್ಟಿಯಿಂದ ಹಣಕಾಸು ಆಯೋಗ ಬಹಳ ಪ್ರಮುಖ ಪಾತ್ರ ವಹಿಸಿರುತ್ತೆ. ಓಕೆನಾ, ಅನುದಾನ ಸಹಾಯ, ಹಣಕಾಸು ಆಯೋಗವು 275ನೇ ವಿಧಿಯಡಿಯಲ್ಲಿ ಆದಾಯ ಕೊರತೆ ಇರುವ ರಾಜ್ಯಗಳಿಗೆ ಅನುದಾನವನ್ನು ಕೂಡ ಶಿಫಾರಸು ಮಾಡುತ್ತೆ. ಓಕೆನಾ, ನೆಕ್ಸ್ಟ್ ಸ್ಥಳೀಯ ಸಂಸ್ಥೆಗಳು, ಹಣಕಾಸು ಆಯೋಗವು ಪಂಚಾಯತ್ ರಾಜ್ ಮತ್ತು ಪುರಸಭೆ ಹಣಕಾಸು ಬಲಪಡಿಸುವ ಕ್ರಮಗಳನ್ನು ಸೂಚಿಸುತ್ತದೆ. ಹಣಕಾಸಿನ ಶಿಸ್ತು, ಹಣಕಾಸು ಆಯೋಗವು ವೆಚ್ಚ ನಿಯಂತ್ರಣ, ಸಾಲ ಮತ್ತು ಹಣಕಾಸಿನ ಸುಧಾರಣೆಗಳ ಕುರಿತು ಸಲಹೆಯನ್ನು ಕೂಡ ನೀಡುತ್ತದೆ. ಸಲಹಾ ಪಾತ್ರ, ಹಣಕಾಸು ಆಯೋಗವು ರಾಷ್ಟ್ರಪತಿಗಳು ಉಲ್ಲೇಖಿಸುವ ಹಣಕಾಸಿನ ಆಯೋಗಗಳನ್ನು ಪರಿಶೀಲಿಸುತ್ತದೆ. ಇದರ ಮಹತ್ವ ಏನಂದ್ರೆ ಹಣಕಾಸು ಆಯೋಗವು ಭಾರತದಲ್ಲಿ ಸಮಾನ ಸಂಪನ್ಮೂಲ ವಿತರಣೆ ಮತ್ತು ಸಹಕಾರಿ ಒಕ್ಕೂಟ ವ್ಯವಸ್ಥೆಯನ್ನು ಖಾತ್ರಿಪಡಿಸುವ ಪ್ರಮುಖ ಆಯೋಗವಾಗಿದೆ ಅಂತ ಕೂಡ ಹೇಳಲಾಗಿದೆ. ನೆಕ್ಸ್ಟ್ 16ನೇ ಹಣಕಾಸು ಆಯೋಗದ ಸದಸ್ಯರು ಯಾರ್ಯಾರು. 16ನೇ ಹಣಕಾಸು ಆಯೋಗದ ಸದಸ್ಯರು, ಇದರಲ್ಲಿ ಅರವಿಂದ್ ಪನಗಾರಿಯಾ, ಇವರು ಮಾಜಿ ಉಪಾಧ್ಯಕ್ಷರು ಕೂಡ ಮತ್ತು ನೀತಿ ಆಯೋಗದ ಉಪಾಧ್ಯಕ್ಷರು ಕೂಡ ಆಗಿರ್ತಾರೆ. ಓಕೆನಾ, ಯಾವುದು 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು. ಕ್ವಶನ್ ಡೈರೆಕ್ಟ್ ಏನ್ ಬರುತ್ತೆ, 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಅಂತ ಕೂಡ ಕೇಳ್ತಾರೆ. ಯಾರಂದ್ರೆ ಅರವಿಂದ್ ಪನಗಾರಿಯಾ. ಮತ್ತೆ ಅರವಿಂದ್ ಪನಗಾರಿಯಾ ಎಲ್ಲಿ ಕೆಲಸ ಮಾಡಿದ್ರು, ಮತ್ತೆ ಇವರು ಮಾಜಿ ಉಪಾಧ್ಯಕ್ಷರು, ಯಾವ್ದ್ರದ್ದು, ನೀತಿ ಆಯೋಗದ ಮಾಜಿ ಉಪಾಧ್ಯಕ್ಷರು ಕೂಡ ಆಗಿರ್ತಾರೆ. ಹಾಗಾದ್ರೆ ಸದಸ್ಯರು ಯಾರ್ಯಾರು, 16ನೇ ಹಣಕಾಸು ಆಯೋಗದ ಸದಸ್ಯರು ಯಾರ್ಯಾರು, ಇವ್ರು ಅಧ್ಯಕ್ಷರಾಯ್ತು, ಅರವಿಂದ್ ಪನಗಾರಿಯಾ ಅಧ್ಯಕ್ಷರು ಇವರು. ಓಕೆನಾ,
ಅಧ್ಯಕ್ಷರು. ಹಾಗಾದ್ರೆ ಇದರ ಸದಸ್ಯರು ಯಾರ್ಯಾರಿದ್ದಾರೆ? ಅದರಲ್ಲಿ 1+4 ಅಂತ ಹೇಳಿದೆ ನಾನು. 4 ಜನ ಸದಸ್ಯರು, ಇತರ ಸದಸ್ಯರು, ಒಬ್ರು ಅಧ್ಯಕ್ಷರು ಅಂತ. ಅದರಲ್ಲಿ ಫಸ್ಟು ಅಜಯ್ ನಾರಾಯಣ್ ಝಾ, ಆಮೇಲೆ ಶ್ರೀಮತಿ ಅನಿ ಜಾರ್ಜ್ ಮ್ಯಾಥೋ, ನಿರಂಜನ್ ರಾಜ್ಯಾಧ್ಯಕ್ಷರು, ಆಮೇಲೆ ಡಾಕ್ಟರ್ ಸೌಮ್ಯ ಕಾಂತಿ ಘೋಷ್. ಇವರು ಅರೆಕಾಲಿಕ ಸದಸ್ಯರಾಗಿರ್ತಾರೆ. ಇವರು ಪೂರ್ಣ ಸಮಯದ ಸದಸ್ಯರು, ಇವರು ಕೂಡ ಪೂರ್ಣ ಸಮಯದ, ಇವರು ಕೂಡ ಪೂರ್ಣಾವಧಿ. ಅಜಯ್ ಮತ್ತು ಅನಿಜಾರ್ಜ್ ನಿರಂಜನ್, ಅಜಯ್ ಜಾರ್ಜ್ ನಿರಂಜನ್ ಈ ತರ ನೆನ್ಪಿಟ್ಕೊಳ್ರಿ. ಇವರು ಮೂವರು ಕೂಡ ಪೂರ್ಣಾವಧಿ, ಓಕೆನಾ, ಪೂರ್ಣಾವಧಿ ಸದಸ್ಯರಾಗಿರ್ತಾರೆ. ಆದ್ರೆ ಸೌಮ್ಯ ಕಾಂತಿ ಘೋಷ್ ಇವರು ಮಾತ್ರ ಅರೆಕಾಲಿಕ ಸದಸ್ಯರು. 10ನೇ ಕ್ವಶನ್ ನಾನು ಯಾವರು ಅರೆಕಾಲಿಕ ಸದಸ್ಯರು ಅಂತ ಕೂಡ ಇದರಲ್ಲಿ ಕ್ವಶನ್ ಮೆನ್ಷನ್ ಮಾಡಿದ್ದೀನಿ ನೋಡಿ ನಾನು. ಕೆಳಗಿನವರಲ್ಲಿ ಯಾರು ಪೂರ್ಣಾವಧಿ ಸದಸ್ಯರಲ್ಲ ಅಂತ. ಓಕೆನಾ, ಈ ರೀತಿ ಕೂಡ ಕ್ವಶನ್ಸ್ ಡಿಫಿಕಲ್ಟ್ ಲೆವೆಲ್ ಅಲ್ಲಿ ಬಂದ್ರೆ ಈ ರೀತಿ ಕೂಡ ಬರ್ಬೋದಂತ ಹಾಕಿರೋದು. ಓಕೆನಾ. ನೆಕ್ಸ್ಟ್ 16ನೇ ಹಣಕಾಸು ಆಯೋಗದ ಶಿಫಾರಸುಗಳೇನಿದೆ? 16ನೇ ಹಣಕಾಸು ಆಯೋಗ ವರದಿಯನ್ನು ಫೆಬ್ರವರಿ 1, 2026 ಸಂಸತ್ನಲ್ಲಿ ಮಂಡಿಸಲಾಯಿತು. ಓಕೆನಾ, 26ರಿಂದ ಇದು 2026-27ರಿಂದ 30-31ರವರೆಗೆ 5 ವರ್ಷಗಳವರೆಗೆ. ಓಕೆನಾ, ಈ ಪಾಯಿಂಟ್ ಮೇಲೆ ಕ್ವಶನ್ ಬರುತ್ತೆ. ಎಲ್ಲಿಂದ ಎಲ್ಲಿಗೆ? 26ರಿಂದ 30 ಅಂತ ಬರ್ಬೋದು ಆಪ್ಷನ್ ನಿಮಗೆ, ಅಥವಾ 27ರಿಂದ 31 ಇವೆರಡು ಆಪ್ಷನ್ ಬಂದ್ರು ಕೂಡ ನೀವು ಕ್ವಶನ್ಸ್ ಅನ್ನ ನೀವು ರೈಟ್ ಮಾಡೋಕೆ ಚಾನ್ಸ್ ಇರಬೇಕು. ಮ್ಯಾಕ್ಸಿಮಮ್ ಇದು ಬರಲ್ಲ ನಿಮಗೆ, ಇದೇ ಬರುತ್ತೆ. ಓಕೆನಾ, 26, 27, 28, 29, 30. ಓಕೆನಾ, ಈ ರೀತಿ ಬರುತ್ತೆ ನಿಮ್ಗೆ. ಅಥವಾ 26, 27ರಿಂದ 30, 31ರವರೆಗೂ ಈ ರೀತಿ ಬರುತ್ತೆ. ಓಕೆನಾ, ಮ್ಯಾಕ್ಸಿಮಮ್ ಆಗಿ ಇದೇ ರೀತಿ ಬರೋದು ನಿಮ್ಗೆ ಆಪ್ಷನ್ ಬಂದ್ರೆ. ಓಕೆ, ಆಯೋಗದ ಪ್ರಮುಖ ಶಿಫಾರಸುಗಳೇನಿದೆ? ಕೇಂದ್ರ ತೆರಿಗೆಗಳಲ್ಲಿ ರಾಜ್ಯದ ಪಾಲುಗಳೆಷ್ಟು? ಓಕೆನಾ, ಮ್ಯಾಕ್ಸಿಮಮ್ ಇಲ್ಲಿ ಕೇಳ್ತಾನೆ. 15ನೇ ಹಣಕಾಸು ಆಯೋಗದ ಬದಲಾವಣೆಯಾಗಿ 16ನೇ ಹಣಕಾಸು ಆಯೋಗವು ಕೇಂದ್ರ ತೆರಿಗೆಗಳ ವಿಭಜಿಸುವುದಾಗಿ ರಾಜ್ಯಗಳು 41% ಶಿಫಾರಸು ಮಾಡಿದೆ. ಓಕೆನಾ, 41% ಎಷ್ಟಿದೆ ಇವಾಗ? 41% ಶಿಫಾರಸು ಮಾಡಿದೆ. ಅಂದ್ರೆ 100 ರೂಪಾಯಿ ಇತ್ತಂದ್ರೆ ಅದರಲ್ಲಿ 100 ರೂಪಾಯಿ ಏನಾದ್ರೂ ನಾನು ಅವ್ರಿಗೆ ಕೊಟ್ರೆ ಟ್ಯಾಕ್ಸ್ ಮೂಲಕ ನಾನು ಸೆಂಟ್ರಲ್ ಗೌರ್ಮೆಂಟ್ ಕಟ್ಟಿದ್ರೆ ಅದರಲ್ಲಿ 41% ರಿಟರ್ನ್ ಅನ್ನು ಕೊಡ್ತಾರೆ. ಈ ರೀತಿ. ಓಕೆನಾ, ಕೇಂದ್ರ ಸರ್ಕಾರದ ಒಟ್ಟು ತೆರಿಗೆ ಆದಾಯದ ಸಂಗ್ರಹಣಾ ವೆಚ್ಚ, ಸೆಸ್ಗಳು ಮತ್ತು ಸರ್ಚಾರ್ಜ್ಗಳನ್ನು ಹೊರತುಪಡಿಸಿ ಬಾಯಿಸಬಹುದಾದ ಪೋಲುಗಳನ್ನು ಕೂಡ ಲೆಕ್ಕ ಹಾಕಲಾಗುತ್ತದೆ. ಸೆಸ್ಗಳು ಅಂದ್ರೆ ಏನಂತ ನಿಮಗೆ ಗೊತ್ತಿರಬೇಕು. ಸೆಸ್ ಅಂದ್ರೆ ಒಂದು ಎಕ್ಸಾಂಪಲ್ ಹಾಕಿ, ಈಗ ಎಕ್ಸಾಂಪಲ್ ಆಗಿ ಯಾವ್ದಾದ್ರು ಒಂದು ಸೆಸ್ ನಾವು ನೆನ್ಪು ಮಾಡ್ಕೊಳೋದಾದ್ರೆ ಅಂದ್ರೆ ಈಗ ಫಾರೆಸ್ಟ್ ಸೆಸ್ ಅಂತ ತಿಳ್ಕೊಳ್ರಿ. ಓಕೆನಾ, ಫಾರೆಸ್ಟ್ ಸೆಸ್. ಓಕೆನಾ, ಫಾರೆಸ್ಟ್ ಸೆಸ್ ಅಂತ ಬಂತಂದ್ರೆ ಫಾರೆಸ್ಟ್ ಸೆಸ್ಗೆ ನಾವು 1% ಅನ್ನ ನಾವು ಎತ್ತಿಡ್ಬೇಕಂತ ಗೌರ್ಮೆಂಟ್ ಏನಾದ್ರೂ ಅನೌನ್ಸ್ ಮಾಡಿತಂದ್ರೆ ಯಾವುದೇ ರೀತಿಯಾದಂತ ಅಮೌಂಟ್ ಬಂದ್ರು ಅದರಲ್ಲಿ 100 ರೂಪಾಯಿ ಬಂತಂದ್ರೆ ಅದರಲ್ಲಿ 1 ರೂಪಾಯಿ ಇದಕ್ಕೆ ಎತ್ತಿಟ್ಟಿರ್ತಾರೆ. ಆ 1 ರೂಪಾಯಿಯ ಯಾವಾಗ್ಲೂ ಕೂಡ ಅವರು ಫಾರೆಸ್ಟ್ಗೆ ಮಾತ್ರ ಖರ್ಚು ಮಾಡ್ಬೇಕಾಗಿರುತ್ತೆ. ಎಂತ ಕಷ್ಟ ಬಂದಿದೆ, ಏನೇ ಪ್ರಾಬ್ಲಮ್ ಬಂದಿದೆ ಅಂದ್ರೂ ಕೂಡ ಆ 1 ರೂಪಾಯಿ ಮಾತ್ರ ಫಾರೆಸ್ಟ್ಗೆ ಮಾತ್ರ ಖರ್ಚು ಮಾಡ್ಬೇಕಾಗಿರ್ತದೆ. ಅದಕ್ಕೆ ಸೆಸ್ ಅಂತಾರೆ. ಓಕೆನಾ, ಹಾಗಾಗಿ ಫಾರೆಸ್ಟ್ ಸೆಸ್. ಓಕೆನಾ, ಮತ್ತೆ ಸ್ಯಾಟಲೈಟ್ ಸೆಸ್ ಅಂತ ಬಂತಂದ್ರೆ ಸ್ಯಾಟಲೈಟ್ ಮಾತ್ರ. ಈಗ ನಾವು ಯಾವುದೇ ರೀತಿಯಾದ ಯಾವ್ದ್ರ ಮೇಲೆ ಕೂಡ ಸೆಸ್ ಅಂತ ಹಾಕೊಂಡ್ರೆ ಅದಕ್ಕೆ ಮಾತ್ರ ಖರ್ಚು ಮಾಡ್ಬೇಕಂತ. ಓಕೆ, ಅಷ್ಟು ನೆನ್ಪಿಟ್ಕೊಳ್ರಿ. ಈ ಚಾರ್ಟ್ ಏನಿದೆ ಅಲ್ವಾ, ಇದು ಬಹಳ ಇಂಪಾರ್ಟೆಂಟ್ ನಿಮ್ಗೆ. ಇದ್ರ ಮೇಲೆ ನಂಬರ್ಸ್ ಮೇಲೆ ಕೂಡ ಕೇಳ್ಬೋದು. ಆಮೇಲೆ ವ್ಯತ್ಯಾಸ, ಈ ಡಿಫ್ರೆನ್ಸ್ KPS ಮಾತ್ರ ಇಂತರ ಡಿಫಿಕಲ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಕೇಳ್ತಾನೆ. ಓಕೆನಾ, ಕ್ರೈಟೀರಿಯಾ ಏನಿದೆ? ಇನ್ಕಮ್ ಡಿಸ್ಟೆನ್ಸ್, ಆಮೇಲೆ ಜನಸಂಖ್ಯೆ ಯಾವ್ದ್ರ ಮೇಲೆ ತಗೊಂಡಿದ್ದಾರೆ ಅಂತ ಹೇಳ್ತಾರೆ, ಜನಸಂಖ್ಯೆ, ಕಾರ್ಯಕ್ಷಮತೆ, ಅದರ ಏರಿಯಾ ವೈಸ್ ಕೇಳ್ತಾನೆ, ಫಾರೆಸ್ಟ್ ಅಂಡ್ ಎಕೋಸಿಸ್ಟಮ್, ತೆರಿಗೆ ಮತ್ತು ಹಣಕಾಸಿನ ಪ್ರಯತ್ನ, GDP ಕೊಡುಗೆಗಳು ಏನೇನಿದೆ. ಓಕೆನಾ, ಇದು ಒಂದೇ ಸ್ಲೈಡ್ ಮೇಲೆ ನಿಮಗೆ ಕ್ವಶನ್ಸ್ ಮ್ಯಾಕ್ಸಿಮಮ್ ಆಗಿ ಬರ್ತವೆ. ಓಕೆನಾ, ಆದಾಯ ತೆರಿಗೆ ಎಷ್ಟಿದೆ? 15ನೇ ಹಣಕಾಸು ಆಯೋಗದಲ್ಲಿ 45% ಇತ್ತು. ಆದ್ರೆ 16ನೇ ಹಣಕಾಸಿನ ಆಯೋಗದಲ್ಲಿ 42.5 ಆಗಿದೆ. ಓಕೆನಾ, ಇದರಲ್ಲಿ 2.5% ಇಳಿಕೆ ಆಗಿದೆ. ಅಂದ್ರೆ ಆದಾಯ ಅಂತರ 45% ಇತ್ತು ಯಾವಾಗ? 15ನೇ ಹಣಕಾಸು ಆಯೋಗದಲ್ಲಿ. 16ನೇ ಹಣಕಾಸು ಆಯೋಗದಲ್ಲಿ 42.5, 2.5% ಇದರಲ್ಲಿ ಇಳಿಕೆ ಆಗಿದೆ. ನೆಕ್ಸ್ಟ್ ಜನಸಂಖ್ಯೆ ಯಾವುದರ 2011 ಜನಗಣತಿ ಪ್ರಕಾರ 15% ಇತ್ತು ಇದರಲ್ಲಿ. ಆದ್ರೆ ಇದರಲ್ಲಿ 17.5% ಅನ್ನು ಹೆಚ್ಚಿಸಲಾಗಿದೆ. ಓಕೆನಾ, ಜನಸಂಖ್ಯೆ ಆಧಾರದಲ್ಲಿ 2.5 ಪಟ್ಟನ್ನು ಹೆಚ್ಚಿಸಲಾಗಿದೆ. ನೆಕ್ಸ್ಟ್ ಜನಸಂಖ್ಯೆ ಕಾರ್ಯಕ್ಷಮತೆ, ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್, ಇದರಲ್ಲಿ ಏನಿದೆ? 12.5% ಇತ್ತು 15ನೇ ಹಣಕಾಸಿನ ಆಯೋಗದಲ್ಲಿ. ಇದರಲ್ಲಿ 10% ಮಾಡಿದ್ದಾರೆ, ಅಂದ್ರೆ ಕಡಿಮೆ ಮಾಡಿದ್ದಾರೆ. ಇದರಲ್ಲಿ ಡಿಫ್ರೆನ್ಸ್ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಪ್ರದೇಶವಾರು ಇದರಲ್ಲಿ 15% ಕೊಡ್ತಿದ್ರು, ಇಲ್ಲಿ 10%, 5% ಇಲ್ಲಿ ಕಡಿಮೆ ಮಾಡ್ತಾರೆ. ಓಕೆನಾ, ಆದಾಯ ಅಂತರ, ಈಗ ಎಕ್ಸಾಂಪಲ್ ಆಗಿ ತೆರಿಗೆ, ಈ GDP ಕೊಡುಗೆ ಅಂತ ಹೇಳ್ಕೊಡ್ರಿ. GDP ಕೊಡುಗೆ ಇದನ್ನ ಹೊಸದಾಗಿ ಆಡ್ ಮಾಡಲಾಗಿದೆ. ಇಲ್ಲಿ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ ನಿಮಗೆ. ಓಕೆನಾ, ಏನ್ ಡಿಫ್ರೆನ್ಸ್ ಇರುತ್ತೆ? ಹೊಸದ್ ಏನ್ ಮಾಡ್ತಾರೆ,
ಏನಾದ್ರು ಸ್ಕಿಪ್ ಮಾಡ್ತಾರೆ ಅಲ್ಲಿ ಜಾಸ್ತಿ ಬರುತ್ತೆ. ಆಮೇಲೆ ತೆರಿಗೆ ಮತ್ತು ತೆರಿಗೆ ಹಣಕಾಸಿನಲ್ಲಿ 2.5% ಇತ್ತು, ಈಗ ಅದನ್ನ ಈ ಟೈಮ್ ತೆಗೆದಾಕಿದ್ದಾರೆ. ಈ ಜಿ ಡಿ ಪಿ ಕೊಡುಗೆ, ಓಕೆನಾ, ಜಿ ಡಿ ಪಿ ಕೊಡುಗೆ ಅಂತಂದ್ರೆ ಇವರು ಏನ್ ಪೇ ಮಾಡ್ತಿರ್ತಾರಲ್ವಾ ಅದರಲ್ಲಿ 10% ಎಕ್ಸ್ಟ್ರಾ ಮತ್ತೆ, ಓಕೆನಾ. ಜಿ ಡಿ ಪಿ ಎಷ್ಟು ನೀವು ಪೇ ಮಾಡ್ತಿರೋ ಅದಕ್ಕೆ ಮತ್ತೆ ಅದನ್ನು ಕೂಡ ನಾವು 10% ಕನ್ಸಿಡರ್ ಮಾಡ್ಕೊಳ್ತೀವಿ ಅಂದ್ರೆ ಟೋಟಲ್ 100%. ಈ 100% ಅನ್ನೋದೇ 41% ಮತ್ತೆ, ಓಕೆನಾ. ಹಿಂಗೆ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿ ಕೊಡ್ತಾರೆ ಅದರಲ್ಲಿ ಎಷ್ಟು ಯಾವ ರಾಜ್ಯಕ್ಕೆ ಎಷ್ಟು ಅಮೌಂಟ್ ಕೊಡ್ಬೇಕು. ಇವ್ರ ಜಿ ಡಿ ಪಿ ಏನಾದ್ರು ನಾವು ಜಾಸ್ತಿ ಪೇ ಮಾಡಿದ್ರೆ, ನಮ್ ಜಿ ಡಿ ಪಿ ಕಾಂಟ್ರಿಬ್ಯೂಷನ್ ಏನಾದ್ರು ನಮ್ಮ ಸ್ಟೇಟ್ ಇಂದ ಜಾಸ್ತಿ ಇತ್ತು ಅಂದ್ರೆ ನಮಗೆ ಜಾಸ್ತಿ ಅಮೌಂಟ್ ಬರುತ್ತೆ, ಓಕೆನಾ. ಜಿ ಡಿ ಪಿ ಕಾಂಟ್ರಿಬ್ಯೂಷನ್ ನಮ್ಗೆ ಜಾಸ್ತಿ ಇದ್ರೆ ಜಾಸ್ತಿ ಅಮೌಂಟ್ ಬರುತ್ತೆ. ನಾವು ಅರಣ್ಯ ಏನಾದ್ರು ನಾವು ಜಾಸ್ತಿ ಬೆಳೆಸ್ಕೊಂತ ಹೋದ್ರೆ, ಈಗ 100 ರೂಪಾಯಿ ಇತ್ತು, 100 ರೂಪಾಯಿ ಅನ್ನೋದು ನಾವು ಜಸ್ಟ್ ಅರಣ್ಯ ಅಂತ ಅನ್ಕೊಳ್ರಿ, ಅದಕ್ಕೆ ಬಳಸಿದ್ರೆ 10% ಜಾಸ್ತಿ ಕೊಡ್ತಾರೆ. ಅದೇ ನಾವೇನಾದ್ರೂ 1000 ಪಟ್ಟು ಏನಾದ್ರು ಬಳಸ್ಕೊಂಡ್ಬಿಟ್ರೆ ಅಂದ್ರೆ ಅದ್ರಲ್ಲಿ 100 ರೂಪಾಯಿ ಕೊಡ್ತಾರೆ ನಮಗೆ 10% ರೀತಿ. ಹಂಗೆ ನಾವು ಜಿ ಡಿ ಪಿ ಏನಾದ್ರು ಜಾಸ್ತಿ ಮಾಡಿದ್ರೆ ಜಾಸ್ತಿ ಕೊಡ್ತಾರೆ. ನೆಕ್ಸ್ಟ್ ಪ್ರದೇಶ ಏರಿಯಾ ಎಷ್ಟಿದೆ ಅದ್ರ ಮೇಲೆ 10% ಕೂಡ ಕನ್ಸಿಡರ್ ಮಾಡ್ತಾರೆ. ಅವಾಗ 15% ಮಾಡ್ತಿದ್ರು ಏರಿಯಾ ವೈಸ್, ಬಟ್ ಇವಾಗ 10% ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಈ ಪಾಯಿಂಟ್ ಬಂದಿರೋ ದೃಷ್ಟಿಯಿಂದ ಈ ಸರಿ ಅದು ಉತ್ತರ ಪ್ರದೇಶಕ್ಕೆ ಲಾಸ್ಟ್ ಟೈಮ್ಗಿಂತ ಕಡಿಮೆ ಬಂದಿದೆ ಅಮೌಂಟ್, ಓಕೆನಾ. ಲಾಸ್ಟ್ ಟೈಮ್ಗಿಂತ ಕಡಿಮೆ ಕೊಟ್ಟಿದ್ದಾರೆ. ಜನಸಂಖ್ಯೆ ಕಾರ್ಯಕ್ಷಮತೆಯಲ್ಲಿ ಕೂಡ ಇದನ್ನು ಕೂಡ ಕಡಿಮೆ ಮಾಡಿದ್ದಾರೆ, ಓಕೆನಾ. ಇದರಲ್ಲಿ ಜಿ ಡಿ ಪಿ ಒಂದು ಆಡ್ ಮಾಡಿದ್ದಾರೆ, ಇದು ಸ್ವಲ್ಪ ನೆನ್ಪಿಟ್ಕೊಳ್ರಿ. ಆಮೇಲೆ ಹಣಕಾಸು ತೆರಿಗೆ ಮತ್ತು ಪ್ರಯತ್ನಗಳನ್ನ ಇದನ್ನ ಲೆಸ್ ಮಾಡಿದ್ದಾರೆ, ಓಕೆನಾ. ಇದರಲ್ಲಿ ಇನ್ಕಮ್ ಡಿಸ್ಟೆನ್ಸ್ ಇದನ್ನ 2.5% ಕಡಿಮೆ ಮಾಡಿದ್ದಾರೆ. ಜನಸಂಖ್ಯೆ ಆಧಾರದ ಮೇಲೆ ತಗೊಳೋದನ್ನ 2.5% ಹೆಚ್ಚಿಗೆ ಮಾಡಿದ್ದಾರೆ. ಈ ಪಾಯಿಂಟ್ಸ್ ಹೆಚ್ಚಿಗೆ ಆಗಿದೆ ಕಡಿಮೆ ಆಗಿದೆ ಇಂಥದ್ರ ಮೇಲೆ ಕ್ವಶನ್ಸ್ ಬಂದಾಗ ಬಹಳ ಡಿಫಿಕಲ್ಟ್ ಆಗುತ್ತೆ, ಅದ್ ಸ್ವಲ್ಪ ನೆನ್ಪಿಟ್ಕೊಳಕ್ಕೆ ಸಾಧ್ಯ ಆಗಿರ್ಬೇಕು. ಮ್ಯಾಕ್ಸಿಮಮ್ ಆಗಿ ಅದ್ರ ಮೇಲೆ ಕ್ವಶನ್ಸ್ ಬರುತ್ತೆ ನಿಮಗೆ. ಇದು ಜಸ್ಟ್ ನಿಮಗೆ PDF ನ ಸೆಂಡ್ ಮಾಡ್ತೀನಿ, ಅಲ್ಲಿ ನೋಡ್ಕೊಳ್ರಿ. ಇದೇನು ಅಷ್ಟೊಂದೇನು ಇಂಪಾರ್ಟೆಂಟ್ ಅಂತ ಅಲ್ಲ, ಅಲ್ಲಿ ಏನ್ ಹೇಳಿದ್ನಲ್ವಾ ಅದೇ ಇದ್ರಲ್ಲಿದೆ. ಈಗ ಜಾಸ್ತಿ ಎಲ್ಲಿದೆ, ಎಷ್ಟು ಪಾಯಿಂಟ್ ಇದೆ, ಎಷ್ಟು ಕಡಿಮೆ ಇದೆ, ಅದನ್ನೇನು ಹೇಳಿದ್ನಲ್ವ ಇಷ್ಟು ಸ್ಲೈಡ್ ಅಲ್ಲಿ ಅದನ್ನೇ. ಈಗ ಫಸ್ಟ್ನೇದೇನು ಆದಾಯದ ಅಂತರ ಅಂತ, ಇಲ್ಲಿ ಆದಾಯದ ಅಂತರ ಇದೆ. ನೆಕ್ಸ್ಟ್ ಜನಸಂಖ್ಯೆ ಅಂತ ಕೇಳಿದೆ, ಇಲ್ಲಿ ನೆಕ್ಸ್ಟ್ ಜನಸಂಖ್ಯೆ ಕಾರ್ಯಕ್ಷಮತೆ, ಓಕೆನಾ. ಈ ರೀತಿ ಇದೆ. ಇದರಲ್ಲಿ ಏನಿದೆ, ಜನಸಂಖ್ಯೆ ನಿಯಂತ್ರಣಕ್ಕೆ ರಾಜ್ಯಗಳು ಪ್ರತಿಫಲ ನೀಡಲು 15ನೇ ಹಣಕಾಸು ಆಯೋಗವು ಒಟ್ಟು ಫಲವತ್ತತೆ ದರ ಟೋಟಲ್ ಫರ್ಟಿಲಿಟಿ ರೇಟ್ ಆಧಾರವಾಗಿ ಬಳಸಿಕೊಂಡು ಜನಸಂಖ್ಯೆ ಕಾರ್ಯಕ್ಷಮತೆ ನಿಯತಕಾಲಿಕವನ್ನು ಪರಿಚಯಿಸಿತು. ಯಾವುದರಲ್ಲಿ? 15ರಲ್ಲಿ. 16ನೇ ಹಣಕಾಸು ಆಯೋಗವು 1971-2011 ನಡುವಿನ ಜನಸಂಖ್ಯಾ ಬೆಳವಣಿಗೆಯನ್ನು ಅಳೆಯಲು ಈ ಮಾನದಂಡವನ್ನು ಮರು ವ್ಯಾಖ್ಯಾನಿಸಿದೆ. ಇದು TRF ಆಧಾರಿತ ಮೌಲ್ಯಮಾಪನವನ್ನು ಬದಲಾಯಿಸುತ್ತದೆ. ಯಾವುದು? 16ನೇದು. ಬಟ್ 15ರಲ್ಲಿ ಟೋಟಲ್ ಫರ್ಟಿಲಿಟಿ ರೇಟ್ ಅದ್ರ ಮೇಲೆ ತಗೊಂಡ್ರೆ ಇದರಲ್ಲಿ ಅದನ್ನ ಚೇಂಜ್ ಮಾಡಿದಾರಂತೆ. ಈ ಅವಧಿಯಲ್ಲಿ ಕಡಿಮೆ ಜನಸಂಖ್ಯೆ ಬೆಳವಣಿಗೆ ಹೊಂದಿರುವ ರಾಜ್ಯಗಳಿಗೆ ಹೆಚ್ಚಿನ ಪಾಲನ್ನು ಪಡೆಯುತ್ತದೆ. ಕಡಿಮೆ ಜನಸಂಖ್ಯೆ ಇದ್ರೂ ಕೂಡ ಹೆಚ್ಚಿನ ಪಾಲನ್ನು ಹೊಡೆಯುತ್ತದೆ. ದೀರ್ಘಕಾಲೀನ ಜನಸಂಖ್ಯೆ ನಿರ್ವಹಣೆಗೆ ಪ್ರೋತ್ಸಾಹವನ್ನು ಕೂಡ ಬಲಪಡಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಫಾರೆಸ್ಟ್ ವೈಸ್ ಬಂತಂದ್ರೆ 16ನೇ ಹಣಕಾಸಿನ ಆಯೋಗದ ಒಟ್ಟು ಅರಣ್ಯ ಪ್ರದೇಶದಲ್ಲಿ ರಾಜ್ಯದ ಪಾಲು ಮತ್ತು ಅರಣ್ಯ ರಾಜ್ಯ ವ್ಯಾಪ್ತಿ ಹೆಚ್ಚಳಕ್ಕೆ 2015-2023ಕ್ಕೆ ಎರಡಕ್ಕೂ ತೂಕ ನಿಗದಿಪಡಿಸಲಾಗ್ತದೆ ಅಂತ ಅರಣ್ಯದ್ದು, ಓಕೆನಾ. ಇಷ್ಟು ಡೀಟೇಲ್ ಆಗಿ ಏನು ನಿಮ್ಗೆ ಕೇಳಲ್ಲ, ಜಸ್ಟ್ ಯಾವ್ಯಾವ್ದ್ರ ಮೇಲೆ ಕೂಡ ಕೇಳ್ತಾರೆ ಅಂತ ಕೂಡ ಇರುತ್ತೆ. ಜಿ ಡಿ ಪಿ ಕೊಡುಗೆ ಅಂತ ಹೇಳಿದೆ ಅವಾಗಲೇ. 16ನೇ ಹಣಕಾಸು ಆಯೋಗ ರಾಷ್ಟ್ರೀಯ ಜಿ ಡಿ ಪಿಗೆ ಕೊಡುಗೆ ನೀಡಿದೆ, ಹೊಸ ನಿಯತಕಾಲಿಕವನ್ನು ಪರಿಚಯಿಸಿದೆ. ಇದು ಇಂಪಾರ್ಟೆಂಟ್, ಓಕೆನಾ. ಇದು ಯಾಕಂದ್ರೆ ಹೊಸದಾಗಿ ಆಡ್ ಮಾಡಿದ್ದಾರೆ. 15ನೇ ಹಣಕಾಸಿನ ಆಯೋಗದ ತೆರಿಗೆ ಮತ್ತು ಹಣಕಾಸಿನ ಪ್ರಯತ್ನಗಳು ಮಾನದಂಡವನ್ನು ಬದಲಾಯಿಸುತ್ತದೆ. ಇದು ಹೆಚ್ಚಿನ ತೆರಿಗೆ ಸಂಗ್ರಹ ದಕ್ಷತೆಗೆ ಪ್ರತಿಫಲ ನೀಡುತ್ತದೆ, ಓಕೆನಾ. ಒಂದು ರಾಜ್ಯದ ಜಿಡಿಪಿಗೆ ನೀಡುವ ಕೊಡುಗೆಯನ್ನು ಅದರ GSDPಯ ವರ್ಗಮೂಲವನ್ನು ಎಲ್ಲ ರಾಜ್ಯಗಳ GSDPಯ ವರ್ಗಮೂಲಗಳ ಮೊತ್ತದಿಂದ ಭಾಗಿಸುವ ಮೂಲಕ ಲೆಕ್ಕ ಹಾಕಲಾಗುತ್ತದೆ. ಎಲ್ಲಾ ವರ್ಗದ ಮೂಲದ ಭಾಗಿಸುವ ಮೂಲಕ ಎಲ್ಲ ರಾಜ್ಯದ ಅದರ ಮೂಲಕ ಲೆಕ್ಕ ಹಾಕಿ ಕೊಡ್ತಾರೆ. 2020-21 ಸಾಂಕ್ರಾಮಿಕ ವರ್ಷವನ್ನು ಹೊರತುಪಡಿಸಿ 2018-19, 2023-24 ಸರಾಸರಿ ನಾಮಮಾತ್ರ GSDP ಮೌಲ್ಯಗಳನ್ನು GSDP ಆಗಿ ತೆಗೆದುಕೊಳ್ಳಲಾಗುತ್ತದೆ, ಓಕೆನಾ. ಇದು ಕೂಡ ಹೊಸದಾಗಿ ಆಡ್ ಮಾಡಿದ್ದಾರೆ GDPದು. ಇದ್ರ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಸಹಾಯಧನ ಇದ್ರಲ್ಲೇನು ಅಷ್ಟೊಂದು ಕೇಳಲ್ಲ ಅಂತ ಅನ್ಕೊಳ್ತೀನಿ. ಸಹಾಯಧನ ಎಲ್ಲೆಲ್ಲಿ ಕೊಡ್ತಾರೆ? ನಗರ ಮತ್ತು ಗ್ರಾಮೀಣ ಅದಕ್ಕೆಲ್ಲ ಕೊಡ್ತಾರೆ. ವಿಪತ್ತು ನಿರ್ವಹಣೆ ಕೊಡ್ತಾರೆ. 15ನೇ ಹಣಕಾಸು ಆಯೋಗದಲ್ಲಿ ಒದಗಿಸಿದ 16ನೇ ಹಣಕಾಸು ಆಯೋಗದಲ್ಲಿ ಇವನ್ನ ಸ್ಥಗಿತಗೊಳಿಸಿದ್ದಾರೆ, ಓಕೆನಾ. ಸಹಾಯಧನದಲ್ಲಿ 15ನೇ ಹಣಕಾಸು ಆಯೋಗದಲ್ಲಿ ಕೊಡುತ್ತಿರುವ ಸಹಾಯಧನವನ್ನು ಯಾವುವನ್ನು 16ನೇ ಹಣಕಾಸು ಆಯೋಗದಲ್ಲಿ ಸ್ಥಗಿತ ಮಾಡಿದ್ದಾರೆ ಅಂತಂದ್ರೆ ಕಂದಾಯ ಕೊರತೆ, ವಲಯ ನಿರ್ದಿಷ್ಟ ಅನುದಾನ, ರಾಜ್ಯ ನಿರ್ದಿಷ್ಟ ಅನುದಾನ ಇವನ್ನೆಲ್ಲವನ್ನು ಕೂಡ ಕಡಿಮೆ ಮಾಡಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಅನುದಾನ, ಆಮೇಲೆ ಸ್ಥಳೀಯ ಸಂಸ್ಥೆಗಳ ಅನುದಾನವನ್ನು ಹೇಗೆ ವಿಂಗಡಿಸಲಾಗಿದೆ ಅಂದ್ರೆ ಮೂಲ ಅನುದಾನ, ಕಾರ್ಯಕ್ಷಮತೆಯ ಮೇಲೆ ಅನುದಾನ. ಇಷ್ಟೆಲ್ಲ ಡೀಟೇಲ್ ಕೇಳಲ್ಲ, ಅದನ್ನೆಲ್ಲ ತೆಗೆದುಕೊಳ್ಳಿ, ಓಕೆನಾ. ನೆಕ್ಸ್ಟ್ ಇದ್ರ ಮೇಲೆ ಕ್ವಶನ್ಸ್ ಇಲ್ಲಿ ಬರೋ ಚಾನ್ಸಸ್ ಜಾಸ್ತಿ ಇದೆ, ಓಕೆನಾ. 16ನೇ ಹಣಕಾಸು ಆಯೋಗ ಶಿಫಾರಸು ಪ್ರಭಾವ ತೆರಿಗೆ ವಿಕೇಂದ್ರೀಕರಣವೇ ಕಾರಣ ಎಂದು ಹೇಳಬಹುದು. ದಕ್ಷಿಣ ರಾಜ್ಯಗಳ ಮೇಲೆ 16ನೇ ಹಣಕಾಸು ಆಯೋಗದ ಪರಿಷ್ಕೃತ ವಿಕೇಂದ್ರೀಕರಣ ಸೂತ್ರದಡಿಯಲ್ಲಿ ದಕ್ಷಿಣದ ಎಲ್ಲಾ 5 ರಾಜ್ಯಗಳು ತೆರಿಗೆ ವಿಕೇಂದ್ರೀಕರಣದಲ್ಲಿ ತಮ್ಮ ಪಾಲನ್ನು ಹೆಚ್ಚಿಸಿಕೊಂಡಿದ್ದಾವೆ, ಜಾಸ್ತಿ ಆಗಿದಾವಂತೆ. ಆಂಧ್ರ ಪ್ರದೇಶಕ್ಕೆ
ನೋಡ್ರಿ 4.04 ಇತ್ತು, ಈಗ 4.2 ಆಗಿದೆ. ಕರ್ನಾಟಕದ್ದು ನಮ್ದು 3.647 ಇತ್ತು, ಇದರಲ್ಲಿ 4.131 ಆಗಿದೆ. ಓಕೆನಾ, ಇಲ್ಲಿ ಜಾಸ್ತಿ ಆಗಿದೆ. ಎಷ್ಟು ಜಾಸ್ತಿ ಆಗಿದೆ ಅಂತ ಕೂಡ ಕೇಳ್ತಾನೆ. ಹಾಗೆ ರೀತಿ ಇದನ್ನ ನಂಬರ್ನ ಕರೆಕ್ಟ್ ನೆನ್ಪಿಟ್ಕೊಳ್ರಿ. ಕೇರಳ ಜಾಸ್ತಿ ಆಗಿದೆ, ಓಕೆನಾ, ತಮಿಳ್ನಾಡು, ತೆಲಂಗಾಣ, ಬಟ್ ಈ ನಂಬರ್ ನೆನ್ಪಿಟ್ಕೊಳ್ರಿ, ಇದು ಇಂಪಾರ್ಟೆಂಟ್. ಇದು KPSC ಮಾತ್ರ ಅವರು ಡಾಟಾ ಜಾಸ್ತಿ ಕೇಳ್ತಾರೆ, ಒಂದ್ಸರಿ KA ದವರು ಕೂಡ ಕೇಳ್ತಾರೆ. ಹಾಗಾಗಿ ಕರ್ನಾಟಕದ ಅಂತ ಬಂದ ತಕ್ಷಣ ನೆನ್ಪಿಟ್ಕೋಬೇಕು. ಆಮೇಲೆ ದೊಡ್ಡ ರಾಜ್ಯಗಳು, ಉತ್ತರದಲ್ಲಿ ರಾಜ್ಯ ಉತ್ತರ ಪ್ರದೇಶದ ಪಾಲು ಕುಸಿದಿದೆ. ಇಲ್ಲಿ 17.9 ಕೊಡ್ತಿದ್ರು, ಇಲ್ಲಿ 17.6 ಕೊಟ್ಟಿದ್ದಾನೆ. ಬಿಹಾರದಲ್ಲಿ 10.05 ಕೊಡ್ತಿದ್ರು, 9.94 ಕೊಟ್ಟಿದ್ದಾನೆ. ಓಕೆನಾ, ಕಡಿಮೆ ಮಾಡಿದ್ದಾರೆ. ಐ ಹೋಪ್ ಬೆಳಿಗ್ಗೆ ಅಂತ ಫಸ್ಟ್ ತೋರಿಸಿದ್ನಲ್ವಾ, ಅದರಲ್ಲಿ ಇಷ್ಟು ಕ್ವಶನ್ಸ್ ಅನ್ನ ನಾನು ತೋರಿಸಿದೆ. ಓಕೆನಾ, ಅವೇ ಕ್ವಶನ್ಸ್. ಈಗ ಇದಕ್ಕೆಲ್ಲ ಆನ್ಸರ್ ನಿಮಗೆ ಗೊತ್ತಿದೆ ಅಂತ ಅನ್ಕೊಳ್ತೀನಿ. 14ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು, ಶಿಫಾರಸ್ದ ಅವಧಿ ಎಷ್ಟು, ಓಕೆನಾ, ಅದೆಲ್ಲ ನೆಕ್ಸ್ಟ್ ನಿಮ್ಗೆ ಇಲ್ಲಿ ನೋಡ್ರಿ. ಅರವಿಂದ್ ಪನಗರಿಯ ಆನ್ಸರು. ಆಮೇಲೆ ಅದ್ರ ವರ್ಷ 5 ವರ್ಷ ಅಂತ ಹೇಳಿದೆ. ನೆಕ್ಸ್ಟ್ ರಾಜ್ಯಗಳ ಪ್ರಕಾರ ನೀಡಬೇಕಾದ ತೆರಿಗೆ ಪಾಲಿನ ಪ್ರಮಾಣ ಎಷ್ಟು ಅಂತ ಹೇಳಿದೆ. ಓಕೆನಾ, ಇಲ್ಲಿ ಎಷ್ಟು 41. ಓಕೆ, ನೆಕ್ಸ್ಟ್ 14ನೇ ಹಣಕಾಸು ಆಯೋಗ ಹೊಸದಾಗಿ ಸೇರಿಸಿದ ಬದಲಾವಣೆ ಮಾಡಿದ ಮಾನದಂಡ ಯಾವುದು? GST, GDP ಹೇಳಿದ್ನಲ್ವಾ, GDP. ಓಕೆನಾ, 280ನೇ ವಿಧಿ ಅಂದ್ರೆ 14ನೇ ಹಣಕಾಸು ಆಯೋಗದ ಯಾವ ವಿಧಿ ಅಡಿಯಲ್ಲಿ ರಾಷ್ಟ್ರಪತಿ ಹಣಕಾಸು ಆಯೋಗವನ್ನ ರಚನೆ ಮಾಡ್ತಾರೆ ಅಂತಂದ್ರೆ 280ನೇ ವಿಧಿ ಅಡಿಯಲ್ಲಿ. ನೆಕ್ಸ್ಟ್ 16ನೇ ಹಣಕಾಸು ಆಯೋಗ ಈ ಕೆಳಗಿನ ಯಾವ ಅನುದಾನವನ್ನು ನಿಲ್ಲಿಸಿದೆ? ಯಾವ ಅನುದಾನ ನಿಲ್ಲಿಸಿದ್ದಾರೆ 16ರಲ್ಲಿ ಅಂದ್ರೆ ಕಂದಾಯ ಕೊರತೆ ಅನುದಾನವನ್ನ ನಿಲ್ಲಿಸಿದ್ದಾರೆ. ನೆಕ್ಸ್ಟ್ 16ನೇ ಹಣಕಾಸು ಆಯೋಗ ಜನಸಂಖ್ಯೆ ಮಾನದಂಡಕ್ಕೆ ಯಾವ ವರ್ಷ ಜನಗಣತಿ ಅಂಕಿಅಂಶವನ್ನು ಬಳಸಿದೆ? ಓಕೆನಾ, 2011. 16ನೇ ಹಣಕಾಸು ಆಯೋಗ ಪ್ರಕಾರ ಕೇಂದ್ರ ಸರ್ಕಾರ 2030-31 ವಿತ್ತೀಯ ಕೊರತೆ ಫಿಸಿಕಲ್ ಡೆಫಿಸಿಟ್ ಎಷ್ಟಿದೆ ಅಂತ ಕೇಳಿದಾನೆ. ಇದರಲ್ಲಿ 3.5% ಇದೆ. ನೆಕ್ಸ್ಟ್ 16ನೇ ಹಣಕಾಸು ಆಯೋಗವು 56,100 ಕೋಟಿ ವಿಶೇಷ ಮೂಲಸೌಕರ್ಯ ಘಟಕ ಅನುದಾನವನ್ನು ಯಾವುದಕ್ಕೆ ಶಿಫಾರಸು ಮಾಡಿದೆ ಅಂತಂದ್ರೆ ಕೊಳಚೆ ನೀರು ಸಂಸ್ಕರಣೆ ಮೊತ್ತಕ್ಕೆ ಶಿಫಾರಸು ಮಾಡಿದೆ. ನೆಕ್ಸ್ಟ್ ಇದರಲ್ಲಿ ಯಾರು ಪೂರ್ಣಾವಧಿ ಸದಸ್ಯರಲ್ಲ ಅಂತ ಹೇಳಿದೆ, ಫಸ್ಟ್ಗೆ ಹೇಳಿದೆ ನಾನು. ಇದರಲ್ಲಿ ಅರುಣ್ ಝಾ ಅವರು ಪೂರ್ಣಾವಧಿಯ ಸದಸ್ಯರಲ್ಲ ಅಂತ ನಾವು ಇದರಲ್ಲಿ ಡೀಟೇಲ್ ಆಗಿ ಹೇಳ್ಬೋದಾಗಿರುತ್ತೆ. ಓಕೆ, ನೆಕ್ಸ್ಟ್ ಮತ್ತೆ ಇದರಲ್ಲಿ ಇಷ್ಟು ಕಂಪ್ಲೀಟ್ ಆಗಿ ನಾನು ಹೇಳಿದ್ದೀನಿ. ಮತ್ತೆ ನೆಕ್ಸ್ಟ್ ಬರೋ ಕ್ಲಾಸಲ್ಲಿ ಮತ್ತೆ ಏನಾದರೂ ಇನ್ಫಾರ್ಮೇಶನ್ ಇದ್ರೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ